ಮೈಕ್ ಮೈಕ್ ಕೊಡಿ ಸರ್ ಮೈಕು. ಹರೀಶ್ ರೆಡ್ಡಿ ಅವರೇ ಮೈಕ್ ತಗೊಂಬನ್ನಿ ಮೈಕು. ಹರೀಶ್ ಸರ್ ಮೈಕ್ ಮೈಕ್ ಬಂತು ಬಂತು ಸ್ಪೀಡ್. ಬನ್ನಿ ಬನ್ನಿ ಸ್ಟ್ಯಾಂಡ್ ಮೈಕ್ ಹಾಕ್ಬಿಡಿ ಪ್ಲೀಸ್. ಹಲೋ 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 ಸರಿ ಹೋಗಿ ದಾರಿ ಬಿಡ್ರಿ, ಕಲಾವಿದರು ಹೋಗಿ ದಾರಿ ಮಾಡ್ಕೊಡ್ರಿ. ಹಲೋ ಹಲೋ ನಿಧಾನ ನಿಧಾನ. ಇಲ್ಲ ಯಾರು ಬೀಸ್ ಕೈ ಕಳ್ಕೊಂಡಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಇದು ಒಳಗಡೆ ಬಂದು ತಗೊಂಡು ಹೋಗೋದು ಬೈಕು. ಹಾಂ ಕೆಂಚಮ್ಮನವ್ರೆ, ಕೆಂಚಮ್ಮನವ್ರೆ ಯಾರು ಕಾಣ್ತಾ ಇಲ್ವಲ್ಲ, ಬಾಗಿಲು ಯಾರು ಹಾಕ್ಬಿಟ್ಟು ಹೊರಟೋಗಿದ್ದಾರೆ. ಯಾರು ಬಂದೇನೋ ತಗೊಂಡು ಹೊರಟೋದ್ರೆ. ಕೆಂಚಮ್ಮನವ್ರೆ, ಕೆಂಚಮ್ಮನವ್ರೆ ನಾನು ಕೆಂಚಮ್ಮನವ್ರೆ. ನಾನು ಅಂದ್ರೆ ನಾನು ಟಪಾಲಪ್ಪ ಟಪಾಲಪ್ಪ ಟಪಾಲಪ್ಪ. ಬೆಳಗ್ಗೆನೆ ಬಂದ್ಬಿಡ್ತಾವೆ ಭಿಕ್ಷೆ ಬೇಡಕ್ಕೆ. ಏ ನಿನ್ನ ಮಾಡ್ಲಿಲ್ಲ, ನಡೀಲ ಮುಂದೆ ಬಾರಮ್ಮ. ಏನಮ್ಮ ಒಳ್ಳೆ ಭದ್ರಕಾಳಿ ಬಂದಂಗೆ ಬಂದಲ್ಲಮ್ಮ. ಟಪಾಲಪ್ಪ ನೀನಾ? ಅಯ್ಯೋ ನನ್ ಭಿಕ್ಷುಕ ಅನ್ಕೊಂಬಿಟ್ಟೆ. ಏನು ಅಲ್ಲ, ಹಿಂಗೆ ಬಾಗಿಲು ತೆಗೆದಾಗ್ಬಿಟ್ಟು ಒಳಗೆ ಸೇರ್ಕೊಂಡ್ಬಿಟ್ರೆ ಯಾವನ ಬಂದು ಏನೋ ಎತ್ಕೊಂಡು ಹೋಗ್ಬಿಟ್ರೆ. ಈ ಕೆಂಪಮ್ಮನ ಮನೆಗೆ ಯಾವನ್ ಬಂದಾನು? ಅದು ಸರಿ, ನಿಮ್ಮ ಯಜಮಾನ ಹಣ ಕಳಿಸಿದ್ದಾನೆ. ಹಣ ಏನ? ಮನಿ ಆರ್ಡರ್ ಮನಿ ಆರ್ಡರ್. ಮನೆ ಹಾಳಿನ? ನೀನ್ ಮನೆ ಹಾಳ, ನಿಮ್ಮ ಅಪ್ಪ ಮನೆ ಹಾಳ, ನಿಮ್ಮ ಅವ್ವ ಮನೆ ಹಾಳ, ನಿಮ್ಮ ವಂಶನೇ ಮನೆ ಹಾಳ ವಂಶ. ನನ್ನ ಮನೆ ಹಾಳಿ ಅಂತೀಯನ ಟಪಾಲ? ಯಾರ ಬಂದಿದ್ದು ಮನೆ ಆಳಿ ಅಂತ? ಮನಿ ಆರ್ಡರ್. ಅದೇ ಮನೆ ಹಾಳು, ನೀನ್ ಮನೆ ಹಾಳು. ಸರಿ ನೋಡಿ, ಕನ್ನಡ ಗೊತ್ತಿಲ್ಲದ್ರೆ ಈಗ ಓದು ಬರ ಗೊತ್ತಿಲ್ವಾ? ಮನಿ ಆರ್ಡರ್ ಅಂದ್ರೆ ಹಣ ಕಳಿಸಿದ್ದಾನೆ ನಿಮ್ಮ ಗಂಡ. ಹಣ ಹಣ ಹಾಂ ಹಣ ದುಡ್ಡು ದುಡ್ಡು. ಓ ದುಡ್ಡು. ಎಷ್ಟು ಕಳ್ಸವ್ನೆ? ತಗೋ ತಗೋ. ನಿಮ್ಮ ಯಜಮಾನ ಒಂದು 500 ರೂಪಾಯಿ ದುಡ್ಡು ಕಳಿಸಿದ್ದಾನೆ. 500 ರೂಪಾಯಿ ಕೊಡ್ತೀನಿ, ಅದೇ ಸೈನ್ ಹಾಕ್ಬೇಕು. ಚೈನಾ? ಅಯ್ಯೋ ನನ್ನ ಗಂಡ ಮಾಡಿಸ್ಕೊಟ್ರು, ನಾನು ಕೊಡಲ್ಲಪ್ಪ. ಹಣ ತಗೊಂಡ್ರೆ ಸೈನ್ ಹಾಕೋದು ಬೇಡವಾ? ನಾನು ಚೈನ್ ಕೊಡಲ್ಲ. ನಿನಗೆ ಓದು ಬರ ಗೊತ್ತಿಲ್ಲ ನನಗೆ. ಹಂಗಂದ್ರೇನು? ರುಜು ರುಜು. ಲೂಜು? ತಲೆ ಗುಂಜು. ರುಜು ಬರೆಯೋದು ಬರುತ್ತಾ? ಕೆಂಚಮ್ಮ ಅಂತ ಬರೆಯಕ್ಕೆ ಬರುತ್ತಾ? ಬರೆಯಕ್ಕೆ ಬರೋದು ಹೆಬ್ಬೆಟ್ಟ ಹೆಬ್ಬೆಟ್ಟ ಒಬ್ಬಟ್ಟ. ಅಯ್ಯೋ ವರ್ಷಕ್ಕೆ 2 ಸಾರಿ ಒಬ್ಬಟ್ಟು ಮಾಡೋದು. ಯುಗಾದಿಗೆ ಸಂಕ್ರಾಂತಿಗೆ ನನ್ನ ಗಂಡ ಬರ್ತಾನೆ, ಅವನಿಗೆ ತೊಟ್ಟಿ, ನಿನಗೂ 2 ತೊಟ್ತೀನಿ ಬಾ. ಬೇಡ್ಕೊಳಮ್ಮ, ಎಡಗಡೆ ಹೆಬ್ಬೆಟ್ಟು ಕೊಡು. ನಾನು ಕೊಡಕ್ಕಿಲ್ಲ. ಕೊಡಮ್ಮ. ಕೊಡಲ್ಲ. ನಾನು ಕೊಡಲ್ವಾ? ನನ್ನ ಗಂಡನು ಮಾತ್ರ ಕೊಡೋದು. ಮತ್ತೆ ಡಾಕ್ಟ್ರ್ ಕೇಳಿದ್ರೆ ಡಾಕ್ಟ್ರ್ ಕೈ ಕೊಡಲ್ವಾ? ನಮ್ಮ ಮಾವ ಇದ್ದಂಗೆ. ಮತ್ತೆ ಬಸ್ ಕಂಡಕ್ಟರ್ ಹೋಗ್ಬೇಕಾದ್ರೆ ಚಿಕ್ಕೊಂಡು ಹೋಗ್ತಿರ್ತಾನೆ, ಕೈ ಹಿಡಿತಾರೆ ಅವನಿಗೆ. ಅವ್ನು ನಮ್ಮ ಅಣ್ಣ ಇದ್ದಂಗೆ. ಅಯ್ಯೋ ಅಯ್ಯೋ. ಮತ್ತೆ ನಾನು ನಿಂದೊಂದು ದೊಡ್ಡಪ್ಪ ಇದ್ದಂಗೆ. ಇದಕ್ಕೆ ಬೆಟ್ಟು ಹೆಬ್ಬೆಟ್ಟು ಕೊಡಮ್ಮ. ಎತ್ತು ಗೊತ್ತಮ್ಮ ಹೆಬ್ಬೆಟ್ಟು. ಇಲ್ಲ ಹೆಬ್ಬೆಟ್ಟು ಹೆಬ್ಬೆಟ್ಟು. ಹಾಂ ತಗೋ. ನೀವು ಯಜಮಾನ 500 ರೂಪಾಯಿ ಕಳಿಸಿದ್ದಾನೆ. ಅಲ್ಲ 500 ರೂಪಾಯಿ ಅಂತೀಯ? ಒಂದೇ ಒಂದು ನೋಟ್ ಕೊಟ್ಟವ್ರು ನೋಡಪ್ಪ. ಈ ನೋಟ್ ತಾನೇ ಕೊಡ್ಬೇಕು. ಒಂದೇ ನೋಟು 500 ರೂಪಾಯಿಂದು. ಯಾವಾಗ ಮಾಡಿದ್ರು? 500 ರೂಪಾಯಿಂದು ಒಂದೇ ನೋಟು. ಯಾವಾಗ ಮಾಡಿದ್ರು? ಯಾವಾಗ ಮಾಡಿದ್ರು ನನಗೆ ಗೊತ್ತಾ? ಮತ್ತೆ ನನ್ಗೆ ಹೇಳಲೇ ಇಲ್ಲ. ನೋಡು, ಇದರಲ್ಲಿ ನಿಮ್ಮ ಯಜಮಾನ ಒಂದು ಲೆಟ್ರ್ ಕಳಿಸಿದ್ದಾನೆ. ಟಪಾಲ್ ಟಪಾಲ್ ತಗೋ, ಇಟ್ಟು. ನಿಮ್ಮ ಯಜಮಾನ ಬರ್ದಿರೋದು ಓದೋಕೆ ಬರುತ್ತಾ?
ಬರಲ್ಲ ಒಸಿ ಓದೇಳು. ಹಂಗೆಲ್ಲ ಓದಂಗಿಲ್ಲ, ನನ್ನ ಕೆಲಸ ಹೊರಟೋಗುತ್ತೆ. ಏ ನಂಗೆ ಓದು ಬರಕ್ಕಿಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಆದ್ರೂ ಹೇಳ್ತೀನಿ, ನನ್ನ ಪ್ರೀತಿಯ ಕೆಂಚಿಗೆ. ಏ ನಾನು ಯಾವಾಗ್ಲ ನಿನ್ನ ಪ್ರೀತಿಯ ಕೆಂಪಿ ಆಗ್ಬಿಟ್ಟೆ? ಓ, ನಾನಲ್ಲಮ್ಮ, ಆ? ನಿಮ್ಮ ಯಜಮಾನ ಬರ್ದಿದ್ದಾನೆ ನನ್ನ ಪ್ರೀತಿಯ ಕೆಂಪಿಗೆ. ನಮ್ಮ ಯಜಮಾನ ನನ್ನ ಪ್ರೀತಿಯ ಕೆಂಪಿಗೆ. ತಿರ್ಗಾ ನೋಡು ನನ್ನ ಪ್ರೀತಿಯ ಕೆಂಪಿಗೆ ಅಂತೀಯ. ಪುರ್ಸೊತ್ತಾಗಿದ್ದಂತ ಕಾಣ್ತದೆ, ಸುಮ್ಮನೆ ಬರ್ಕೊಂಡು ಹೋಗಿದ್ದಾನೆ. ನಾನು ಹಬ್ಬಕ್ಕೆ ಬರಲಾಗಲಿಲ್ಲ. ಯಾಕೆ ಬರಲ್ಲವಂತೆ ಕೇಳು. ಅಲ್ಲಿ ನಿಮ್ಮ ಅಜ್ಜಿ ಮೈ ನೆರೆದಿದ್ಲಂತೆ. ಓ ಈಗ ಏನಮ್ಮ, ನಾನೇ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಲೆಟ್ರ್ ಬರೆದ್ರೆ ಓದ್ತಾ ಇದ್ದೀನಿ ಅಷ್ಟೇ. ಹೌದಾ? ಓದು ಓದು. ನಾನು ಹಬ್ಬಕ್ಕೆ ಬರಲಾಗಲಿಲ್ಲ. ಹಾ ನಾನು ದೀಪಾವಳಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ ಬರಬೇಕಾದ್ರೆ ನಿನಗೆ ಹಾ ಸೀರೆ, ಹಾ ಕುಬ್ಸ, ಹಾ. ಲಂಗ, ಹಾ. ಒಳಗಿಂದು ಹಾ. ಕೆಳಗಿಂದು ಎಲ್ಲ ತಗೊಂಬರ್ತೀನಿ ಅಂತ ಬರ್ತಿದ್ದಾನೆ. ಅಯ್ಯಯ್ಯೋ ಟಪಾಲಪ್ಪ, ಹೋದ್ ಸಾರಿ ಕೆಂಪು ಸೀರೆ ತಂದಿದ್ದ, ಅದು ನೀರ್ಗೆ ಹಾಕತ್ಲೆ ಬಣ್ಣ ಹೊಂಟಾಯ್ತು. ಇವಾಗ ಗ್ರೀನ್ ಸೀರೆ ಅಂದ್ರೆ ಗ್ರೀನ್ ಸೀರೆ, ದೊಡ್ಡ ರೌಂಡ್ ತೂತಿರ್ಬೇಕು. ತಗಬಾ ಅಂತ ಹೇಳು. ತೂತುಲ್ ಸೀರೆ. ತಗಬಾ ಅಂತ ಹೇಳು. ಮತ್ತೆ ಇದಕ್ಕೆ ಸೀರೆ ಹಾಕೊಂಡು ಹೋಗ್ಬೇಕು, ಹಂಗೆ ಹರ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಂತ್ಕೋಗಲ್ವಾ? ಏ ಹೊಸ ಪ್ಯಾಸ್ ಅನ್ನೋದು. ನಾನು ನಿಮ್ಮ ಗಂಡ ಬರ್ದಿರೋ ಲೆಟ್ರ್ ಓದ್ತಾ ಇದ್ದೀನಿ ಅಷ್ಟೇ. ನಾನು ಬರಬೇಕಾದ್ರೆ ಎಲ್ಲ ತರ್ತೇನೆ. ಇದರೊಂದಿಗೆ 25 ಕಿಸಸ್ ಅನ್ನು ಕಳಿಸಿದ್ದೇನೆ, ಅದನ್ನು ತೆಗೆದುಕೊಳ್ಳೋದು. ತಗೋ. ಏನು ಅದೇ ನನ್ನ ಗಂಡ ಕಳ್ಸಿದ್ನಲ್ಲ, ಒಂಟೆ ಮೇಲಿನ ಪಿಸ್ಸು. ನೋಡ್ರಿ, ಓದು ಬರ ಇಲ್ದಿರೋ ಈ ಹಳ್ಳಿ ಮುಖದಲ್ಲಿ ಹಿಂಗೆ ಅದೇ 25 ಕಿಸಸ್ ಅಂದ್ರೆ ಗೊತ್ತಿಲ್ಲವಲ್ಲಮ್ಮ. ಅದೇ ಒಂಟೆ ಮೇಲಿನ ಪಿಸ್ಸು ಹಾಕು. 25 ಕಿಸಸ್ ಅಂತ ನಾನು ಕೊಡೋಕ್ಕಾಗಲ್ಲಮ್ಮ. ನೀನ್ ಕೊಡದೆ ಹೋದ್ರೆ ನಮ್ಮ ಊರ್ ಗೌಡ್ರು ಕರಿತೀನಿ. ಕರಿ ನೋಡೋಣ ಅದೇನಾಗುತ್ತೆ ಅಲ್ಲಿ. ಗೌಡ್ರೆ ಗೌಡ್ರೆ ಗೋಲವ ಅದಮ್ಮ ಬೇಲವೈತ ನಿನ್ನ ಅಯ್ಯ ಬಾಣದಿಂದ. ಗೌಡ್ರೆ ಇಲ್ಲಿ ಮನೆ ಹತ್ಕೊಂಡು ಉರಿತಾ ಇದೆ, ನೀನ್ ಹಾಡು ಹೇಳ್ಕೊಂಬ. ಏನಮ್ಮ ಹತ್ಕೊಂಡು ಉರಿತಾ ಇರೋದು? ಬನ್ನಿ ಗೌಡ್ರೆ, ನಾನು ಹೇಳ್ತೀನಿ ಬನ್ನಿ ಗೌಡ್ರೆ ಕಡೆ. ನಾನು ಹೇಳ್ತೀನಿ ಬನ್ನಿ ಗೌಡ್ರೆ. ನಾನು ಹೇಳ್ತೀನಿ ಬನ್ನಿ ಗೌಡ್ರೆ. ನಾನು ಹೇಳ್ತೀನಿ ಬನ್ನಿ ಗೌಡ್ರೆ. ಮೊದ್ಲು ಲೌಡೀಸು. ಎಂತದು? ಏನಯ್ಯ ಲೌಡಿ ಗಿವಡಿ ಅಂತೀಯ? ಏ ಮೊದ್ಲು ಲೌಡೀಸು ಅಂದ್ರೆ ನೀನ್ ಹೇಳ್ಬೇಕು. ನಿನ್ನ ಊರ್ ಗೌಡನ್ ಮಾಡಿದಾಗ ಸಪ್ಪ ಸರಿಯಾಗಿ ಹೊಡಿಬೇಕು. ಯಾರು ಲೌಡಿ? ನೀನ್ ಲೌಡಿ, ನಿಮ್ಮಪ್ಪ ಲೌಡಿ, ನಿನ್ನ ಅವ್ವ ಲೌಡಿ. ಲೌಡೀಸು ಅಂದ್ರೆ ಅದೇ ಹೆಂಗ್ಸು. ಓ ಮಹಿಳಾ ಮಣಿಗಳು. ಎಂಚಮ್ಮ, ನಿನ್ನ ಮಗು ಆಗಿದೆ, ಯಾರು ಬಜವಣ್ಣ ನಿನ್ನ ಬಾಜನ ಇಟ್ಟರೋ ಗೊತ್ತಿಲ್ವೇ? ನಮ್ ದೊಡ್ಡವ ಒಂದು ಇಷ್ಟೊತ್ತಿಗೆ ಮರದ ಬಾಯಿ ಆಗಿದ್ರೆ ಒಡವಾಗಿರೋದೇನು. ಸ್ವಲ್ಪ ಕೇಳಿ, ಯಾಕೆ ಅದು ಬಡ ಅಂತ ಹೊಡ್ಕೋತೀಯ? ಗೌಡ್ರೆ ಏನಾಯ್ತು? ಟಪಾಲು ಯಾಕಂತ ಹೇಳವ್ವ. ಟಪಾಲು ಬಂದ. ನನ್ ಗಂಡ ಪತ್ರ ಬರ್ದಿದ್ದ, 500 ರೂಪಾಯಿ ಕೊಡ್ಸಿದ್ದ. ಜಾಬ್ನಾಗ ಇಟ್ಕೊಂಡೆ ಆಯ್ತಾ. ನನ್ನ ಗಂಡ ಹೊಟ್ಟೆ ಮೇಲೆ ಪೀಸ್ ಕಳ್ಸಿದ್ರೆ ಕೊಡ್ದೆ ಹಾಗೆ ಹೋಯ್ತಾವ್ದೆ. ಪೋಸ್ಟಪ್ಪ ಅಲ್ಲಯ್ಯ, ನೀನು ಇಲ್ಲೇ ಇರಬೇಕು ಅಂತ ನಾನು ಎಷ್ಟು ದೂರ ಡೆಲ್ಲಿವರೆಗೂ ಹೋಗಿ ಇನ್ಶೂರೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈ ನನ್ನ ಮಗನಿಗೆ ಭಾಷೆ ಬರಲ್ಲ. ಇನ್ಶೂರೆನ್ಸ್ ಅಂತೆ, ಇನ್ಫ್ಲೂಯೆನ್ಸ್ ಅಂದ್ರೆ ಅದು. ಅದೇ ಬನ್ನಿ ನಾನು ಹೇಳ್ತೀನಿ. ಅದೇ ಇನ್ಶೂರೆನ್ಸ್ ಮಾಡ್ಕೊಂಡು ಇಲ್ಲೇ ಇರ್ಲಿ. ಅವರ ಯಜಮಾನ 500 ರೂಪಾಯಿ ಕೊಟ್ಟಿದ್ದ. 500 ರೂಪಾಯಿ ಕೊಟ್ಟು ಮನೆ ಆರ್ಡರ್ ಕೊಟ್ಟಿದ್ದೇನೆ. ಇವ್ರ ಕೈಗೆ 500 ಅವ್ರ ಯಜಮಾನ ಕೊಟ್ಟ. ಅವ್ರ ಯಜಮಾನ ಒಂದು ಕಾಗದ ಬರೆದಿದ್ದಾನೆ. ಆ ಪ್ರೀತಿಯೊಳಗೆ ಏನೇನೋ ಬರೆದಿದ್ದಾನೆ. ನನ್ನ ಕೆಂಪಿ ಹಂಗೆ ಹಿಂಗೆ ಏನೋ ಪುಸ್ತಕ ಕೆಲಸ ಕೂತಿದ್ದೇನೋ ಸುಮ್ಮನೆ ಬರೆದಿದ್ದಾನೆ. ಅದೆಲ್ಲ ಹೇಳೋಕ್ಕಾಗಲ್ಲ. ಕೊನೆಯಲ್ಲಿ 25 ಕಿಸಸ್ ತೆಗೆದುಕೊಂಡು ಅದೇ ಗೌಡ್ರೆ ಒಂಟೆ ಮೇಲಿನ ಪಿಸ್ಸು ನನ್ ಗಂಡ ಕೊಟ್ಟವನೇ. ಅಯ್ಯ ವಸಿ ಸುಮ್ಕಿರವ, ನಾನ್ ಕೇಳ್ತೀನಿ. ಕೇಳು 25 ಕಿಸಸ್ ರೀ. 500 ರೂಪಾಯಿ ಕೊಟ್ಟಿದ್ದೇನೆ. ಅವ್ರ ಗಂಡ ಅದೇನೋ ಪಿಸ್ಸು ಅಂತ ಬರ್ದವನಲ್ಲ, 25 ಕಿಸಸ್ ಅದು ಕೊಟ್ಬಿಡು. ಗೌಡ್ರ ಅಂದ್ರೆ ಗೌಡ್ರ ನ್ಯಾಯ. ಗೌಡ್ರೆ, ನಿಮ್ಗೆ ಇಂಗ್ಲೀಷ್ ಗೊತ್ತೇನ್ರಿ? ಏನ್ ಹೇಳ್ರಿ? ಇಂಗ್ಲೀಷ್ ಬರುತ್ತೇನ್ರಿ? ಯಾಕೆ ಬರಲ್ಲ? ಮತ್ತೆ 25 ಕಿಸಸ್ ಅಂದ್ರೆ ಹೇಳಿ. ಅದೇ 25 ಕಿಸ್.
25 ಕಿಸಸ್ ಅಂದ್ರೆ ಅದಲ್ರಿ, ಹೋಗ ಮಾತಾಡ ನೀನು. ಬನ್ನಿ. ಇವ್ರಿಬ್ರು ಹಂಚ್ಕೊಂಡ್ಬಿಟ್ರೆ ಮಾತಾಡ್ಕೊಂಡು. ಏಯ್ 25 ಗೌಡ, ಕಿಸಸ್ ಅಂದ್ರೆ 25 ಅದು ನಾನು ಕೊಡ್ಬೇಕಂತ ಹೆಂಗ್ರಿ ಕೊಡಕ್ಕಾಗತ್ತೆ? ಈಸ್ಕೊಳ್ಳಿ ಈಸ್ಕೊಳ್ಳಿ. ಹಾ ಪೋಸ್ಟಪ್ಪ ಒಂದ್ ಕೆಲಸ ಮಾಡು, ಹ್ಮ್. ನೀನ್ ನನ್ ಕೈ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೀನ್ ಹೋಗು ಹೋಗು ನಾನ್ ಮಾಡ್ಕೊತೀನಿ. ಅಮ್ಮ ಕೆಂಚಮ್ಮ, ನಿನ್ನ ಗಂಡ ಕಳ್ಸಿರೋ 25 ಕಿಸಸ್ನ ಗೌಡ್ರಿಗೆ ಕೊಟ್ಟಿದ್ದೀನಿ. ತಕೋ ಗೌಡ್ರೆ ಮಳೆ ಬರ್ತಾ ಇದ್ರು, ಜಮಾಯಿಸ್ಬೇಡಿ ಜಮ್ ಅಂತ. ಅಲ್ಲ, ನನ್ ಗಂಡ ಕೊಟ್ಟಿರೋದ್ನ ನೀನ್ ಕೊಡಕ್ಕಾಗ್ದೆ ಒಯ್ಯಿನ ಕೈ ನಾನು ಅವ್ರ ಕೈಲಿ ಕೊಟ್ಟಿದ್ದೀನಿ. ಹೌದಾ? ನಾನು ಕೊಡಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಕೈಲಿ ಕೊಡ್ತೀನಿ. ಹೌದಾ? ಗೌಡ್ರೆ ಕೈ ಕೊಟ್ಟವ್ರೆ ಕೊಟ್ಟವ್ರ? ಗೌಡ್ರೆ ಹೋಗಲ್ಲ. ಓ ಏನ್ ನನ್ನ ಮಗನ ಗಣೇಶನ ಹಬ್ಬ ಹೊಡಿರಿ. ಗೌಡ್ರೆ ಕೊಡಿ ಒಂಟೆ ಮೇಲಿನ ಪೀಸ್. ನೀನ್ ಕೊಡು ಅಂದಾಸಕ್ತಾನೆ ಕೊಡಕ್ಕಾಗತ್ತಾ? ಅಯ್ಯ, ಒಂಚೂರು ಕಣ್ಣು ಮುಚ್ಕೋ. ಅಲ್ಲ, ನನ್ನ ಗಂಡ ಟಪಾಲ್ ಕೈ ಕೊಟ್ಕಳಿಸ್ತಾ, ಟಪಾಲು ಈ ಅಪ್ಪನ ಕೈ ಕೊಟ್ಟವನೆ. ಈ ಅಪ್ಪ ನನಗ್ ಕೊಡಕ್ ನಾನು ಯಾಕೆ ಕಣ್ಣು ಮುಚ್ಕೋಬೇಕು ಅಂತೀನಿ? ನಾನ್ ಕೊಡೋದ್ನ ನಿನ್ ಕಣ್ಣಿಂದ ನೋಡ್ಬಾರ್ದು. ಓ ಹಂಗೆ. ಅಲ್ಲ ಕಣ್ಲ, ನೀನು ಕಚ್ಚೇರ್ಗ ಪಂಚೆ ನೆಟ್ಟು ಹುಡುದಾರದ ಮೇಲೆ ನಿಲ್ಲೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಇಲ್ಲೇನಲ್ಲ ನಮ್ಮ ಹೆಂಗಸ್ರತ ಕೆಲಸ ನಿಂಗೆ? ಏನಿಲ್ಲ, ಹಾಂ ಪೋಸ್ಟ್ ಮಾಸ್ಟ್ರು ಹಾಂ ಅದೇ ನೀನು 500 ರೂಪಾಯಿ ಕೊಟ್ಟೆ ಅಂದ್ರು. ಹೌದು, ಮನೆ ಆರ್ಡ್ರ್ ಮಾಡಿದ್ದೆ. ಕೊಟ್ಟಿದ್ರು ಅಂದ್ರು. ಹಾಂ, ಆಮೇಲೆ ಅದೇನೋ ಕೊಟ್ಟಿದ್ದೀನಿ ಅಂತ ಲಾಸ್ಟ್ ಅಲ್ಲಿ ಕೊಟ್ಟಿನಿ ಅಂತ ಬಂದಿದೆಯಲ್ಲ, ಏನಂತ? ಅದೇನೋ 25 ಅಂತ. ಹಾಂ, 25 ಕಿಸಸ್ಸು. ಹಾಂ ಅದಕ್ಕೆ ಹಾಂ, ಅದಕ್ಕೆ ಬಾರ್ಲಾ ಇಲ್ಲಿ. ಅದಕ್ಕೆ ಹೇಳಿ ನಿಂತ್ಕೊಂಡು ಮಾತಾಡು, ಉದುರಿಸ್ಬಿಡ್ತೀನಿ ಎಲ್ಲ ಇಲ್ಲ ನಿನಗೆ. ಇಲ್ಲ, ಅದಕ್ಕೆ- ಅದೇನು ಕರೆಕ್ಟಾಗಿ ಹೇಳು. ಹಾಂ ಕೊಡೋಣ ಅಂತ ಹೋಗಿದ್ದೆ, ಹಾಂ. ಅಷ್ಟ್ರಲ್ಲಿ ನೀನ್ ಬಂದ್ಬಿಟ್ಟಲ್ಲಪ್ಪ. ಓಹ್, ನಾನು ಬರ್ದಿದ್ರೆ ಕೊಟ್ಬಿಡ್ತಾ ಇದ್ದ? ಅದೇ 25. ಅದೇ ಕಿಸಸ್ ನಾನು ಬರ್ದಿದ್ರೆ ಕೊಟ್ಬಿಡ್ತಾ ಇದ್ದೆ ನಮ್ಮ ಹೆಂಗಸರಿಗೆ. ಇಂಗ್ಲಿಷ್ ಮಾಡೋದ ಅಂದ್ರೆ ಸಿಕ್ಕಲೇ. ಇನ್ನೊಂದು ಸತಿ ನಿನ್ನ ಬಗ್ಗೆ ಗೊತ್ತು, ನಮ್ಮ ಮನೆ ಕಡೆ ತಲೆ ಹಾಕಿ ಮಲಗಿದ್ರೆ ಊರ್ ಮುಂದೆ ಹುಣಸೆ ಮರಕ್ಕೆ ನಿನ್ನ ನೇತಾಕ್ಬಿಡ್ತೀನಿ. ನಡಿಯಲ್ಲ ಗೌಡ, ಅಯ್ಯೋ ಇರ್ರಿ. ಪೆದ್ಮುಂಡ ಒಳ್ಳೆ ಪೆದ್ದಿನ ಕಟ್ಕೊಂಡು ಸವಾಸ ಆಯ್ತಲ್ಲ ನನಗೆ. ಅಯ್ಯೋ ಊರ್ ಗೌಡ ಒಂಟೆ ಮೇಲಿನ ಪೀಸ್ ಕೊಡ್ತಾ ಹೋಯ್ತಾವ್. ಇರ ಬಂದೆ. ಹಾಯ್ ಬರ್ರಿ ಇಲ್ಲಿ, ನಿಂತ್ಕೊಳ್ಳಿ ಇಲ್ಲಿ, ನಿಂತ್ಕೊ ಇಲ್ಲಿ. ಉಸಿರು ತೆಗೆದ್ರೆ ಇಲ್ಲೇ ಅದುಂಬಿಡ್ತೀನಿ ಹಾಕಿದೆ ನಿನ್ನ. ಅಲ್ಲ ಕಣೆ, 500 ರೂಪಾಯಿ ಕಳ್ಸಿದೆ ಕೊಟ್ನ ಪೋಸ್ಟ್ಮ್ಯಾನು. ಕೊಟ್ಟ ಕೊಟ್ಟ. 25 ಕಿಸಸ್ ಅಂದರೆ ಪೆದ್ಮುಂಡೆದೆ. ಏನು ತಿಳ್ಕೊಂಡಿದ್ಯಾ ನೀನು? ಏನು ಏನು? ಅಯ್ಯ, ನಮ್ಮ ಅಪ್ಪಂಗೆ ಬೇಡ ಬೇಡ ಅಂತ ಬಡ್ಕೊಂಡೆ. ಆಸ್ತಿ ನೋಡ್ಬಿಟ್ಟು ಈ ಸಗಣಿ ತುಂಬಿಕೊಂಡಿರೋ ಮುದ್ದೆನ ನನ್ನ ತಲೆ ಕಟ್ಬಿಟ್ಟ. ಅಯ್ಯೋ ನನ್ನ ಕರ್ಮ. ಓದು 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 ಅಂತ ಬಡ್ಕೊಂಡಿದ್ದೆ ಆಯಿತು. ಈ ಪೆದ್ಮುಂಡೆಗೆ ಇಷ್ಟು ತಪ್ಪದು 3 ರಾಗಿ ಮುದ್ದೆ ಒಂದ್ಸತಿ ಗುಳುಮ್ 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 ಅಂತ ಹೋಗ್ಬಿಡ್ತದೆ. ತಪ್ಪಿ ಏನಾದರೂ ನಾಟಿ ಕೋಳಿ ಕೊಯ್ದು ಇಟ್ಬಿಟ್ರೆ ನಾನೇನಾನ ತೋಟದ ಕಡೆ ಹೋಗಿ ಬರೋಷ್ಟೊತ್ತಿಗೆ ಒಂದೇ ಒಂದು ಪೀಸ್ ಬಿಟ್ಟಾಕಿ ಒಂದೇ ಒಂದು ತೊಟ್ಟು ಸಾರು ಕೂಡ ಇರೋದಿಲ್ಲ, ಹಂಗೆ ನೆಕ್ಕಿ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತಾಳೆ. ಬರೀಲಿ, ಸಗಣಿ ಅಲ್ಲ ನೀನು, ಸಗಣಿ ಮುದ್ದೆ ಕಡೆ. ಅಯ್ಯೋ ಮೊದ್ದೆ ಬರೀಲಿ. 25 ಕಿಸ್ಸಸ್ ಅಂದರೆ 25 ಮುತ್ತುಗಳು ಕಣೆ. ಅಯ್ಯೋ ಗೌಡ ಬಡ್ಡಿ 5ನೇ, ನೀನು 3ನೇ ಹೆಂಡತಿಗೆ 2 ಎಳೆ ಸರ ಮಾಡ್ಸಾಕೋಕೆ ನನ್ನ ಗಂಡನ ಮುತ್ತೆ ಬೇಕಾ? ಬಂದೇ ಇರಲ್ಲ. ಏ ಸಗಣಿ ಮುದ್ದೆ, ನಿಂತ್ಕೊ ಇಲ್ಲಿ. 25 ಮುತ್ತುಗಳು ಅಂದ್ರೆ ಏನಂತ ತಿಳ್ಕೊಂಡೆ? ಶರ 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 ಎಲೆ. 25 ಮುತ್ತುಗಳು ಅಂದ್ರೆ ಹೆಂಗಪ್ಪ ಈ ಪೆದ್ಮುಂಡೆಗೆ ಅರ್ಥ ಮಾಡಿಸೋದು ನಾನು? ಉಸಿರು ತೆಗಿಬೇಡ ಅಂತ ಹೇಳಿದ್ದೀನಿ ತಾನೇ ನಿನಗೆ. ಬೈಲಿ ಬರೇಲಿ, ಇನ್ನ ಹತ್ರ ಬರ. ಈಗ ನನಗೂ ನಿನಗೂ ಏನು ನಿಮ್ಮ ಅಪ್ಪ ಏನು ಮಾಡ್ದ ಹೇಳು? ಮದ್ವೆ ಮಾಡ್ದ. ಅದೇ ನಾನು ಕರ್ಮಕ್ಕೆ ಮಾಡ್ದ. ಇರಲಿ. ಈಗ ಮದುವೆ ಆದಮೇಲೆ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ರು ಗೊತ್ತು ತಾನೆ? ಸೋಪ್ನ ನಿನ್ನ
ಅದನ್ನ ಬಾಯಿ ಬಿಡಿ ಶೋಭಣ ಇದೆಲ್ಲ ಚೆನ್ನಾಗಿ ನಾಪ್ಕ ಇರ್ತೈತೆ. ಈ ಓದು ಬರೋದ್ರೆ ಅನ್ಕೊಂಡು ನಿಂತ್ಕೊಂತಾಳೆ. ಹಾ, ಇಂಥವೆಲ್ಲ ಚೆಂದಾಗಿ ಹೋಗ್ತೈತಲ್ಲ ನಿನ್ನ ತಲೆಗೆ. ಮುದ್ದೆ, ನಾಟಿ ಕೋಳಿ ಬಸ್ಸಾರು, ಮಟನ್ನು, ಚಿಕನ್ನು ಅದೆಲ್ಲ ಹೋಗ್ತೈತೆ. ಇದು ಮಾತ್ರ ಹೋಗಲ್ಲ ಅಲ್ಲ ಬೈಲಿ. ಈಗ ಇಷ್ಟೊಂದು ಜನ ಅವ್ರೆ ಹೆಂಗಪ್ಪ ಹೇಳೋದು ನಾನು ಇವಳಿಗೆ. ಆದ್ರೂ ಒಯ್ಯ ಮುತ್ತು ಮಾಡಿಸ್ಕೊಂಡು ಅವ್ನು ಎಂಡ್ರಿಗೆ ಹಾಕ್ಬಿಡ್ತಾನೆ. ಬೇಗ ಹೇಳು. ಆ ಮುತ್ತಲ್ಲ ಕಣಲಿ ಗೂಪ್ ಮುಂಡಿದೆ. ಹೇಳೋದಂಗ ಕೇಳಿಸ್ಕೊ. 25 ಮುತ್ತು ಅಂದ್ರೆ ಅದು 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 ನಮ್ಮಿಬ್ಬರಿಗೂ ಅದೇ ಶೋಭಣಕ್ಕೆ ಅಂತ ರೂಮಿಗೆ ಬಿಟ್ರಲ್ಲ, ಆಗ ನಾನು ನಿನ್ನ ಕೆನೆಗೆ ಹತ್ರ ತಂದು ಅದು ಕಣೆ ಮುತ್ತು. ಅಯ್ಯೋ ನನ್ನ ಕರ್ಮ. ರಾಣಿ ನಿಂಗೆ ಬುದ್ಧಿ ಇಲ್ಲ, ಒಣಜಂಬ ಮೈಗೆ ಒಳ್ಳೇದಲ್ಲ. ಬೀದಿಲ್ ನಿಂತು ಬೀಗಬಾರ್ದಂತು. ಅಯ್ಯೋ ಸುಮ್ಮನಿರ್ರಿ ನಾವು ಯಾರ್ದು ಕಮ್ಮಿ ಇಲ್ಲ. ಅದು ಸರಿ, ನಮ್ ಯಜಮಾನ್ರಂದ್ರೆ ಸುಮ್ನೆ ಅಲ್ಲ. ಏನಿದ್ದಾರೆ ರಾಣಿ ನಿಂಗೆ ಬುದ್ಧಿ ಇಲ್ಲ, ಒಣಜಂಬ ಮೈಗೆ ಒಳ್ಳೇದಲ್ಲ.
ಹೆಸರುವಾಸಿಯಾದ ನಮ್ಮ ಜೂನಿಯರ್ ಕಮಲಾಸನ್ ಅಂತಾನೆ ಹೆಸರು ಮಾಡಿದಂತಹ ಸಿದ್ದರಾಮಯ್ಯ CM ಆಫೀಸಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡುತ್ತಿರುವಂತಹ ರಾಜಶೇಖರ್ ಅವರು ನಿಮ್ಮ ಮುಂದೆ ಮುಕ್ಕಾಲ ಮುಕಾಬುಲ ಎಂಬ ಹಾಡಿಗೆ ನೃತ್ಯವನ್ನು ಮಾಡಲಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ.
ನಮ್ಮ ಟ್ರೂಪಲ್ಲಿ ಒಬ್ಬ ಒಳ್ಳೆ ಮಾಡಲಿದ್ದಾರೆ. ಬರಲಿ ಜೋರಾದ ಹಲೋ. ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹಾರೈಸ್ತಾ ಇದ್ದೀನಿ. ನೋಡಿ, ಈಗ ತಾನೇ ಲೈಟ್ ಬಂದ ಮೇಲೆ ನಮ್ಮ ಮುಖಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ? ಭಾಳ ಸಂತೋಷ. ಅಭಿಮಾನಿಗಳೇ, ಒಂದು ಮಾತ್ರ ಸತ್ಯ, ನಿಮ್ಮ ಒಂದು ಪ್ರೀತಿಯ ಚಪ್ಪಾಳೆ ಖಂಡಿತವಾಗ್ಲೂ ನನಗಲ್ಲ, ನಿಜವಾದ ನನ್ನ ಅಣ್ಣ, ನನ್ನ ಗುರು, ಆಟೋ ಚಾಲಕರ ಆರಾಧ್ಯ ದೈವ ಶಂಕರಣ್ಣನಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಅವರ ಹೃದಯಕ್ಕೆ ಮುಟ್ಟಿದೆ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ಚಿತ್ರರಂಗದ ಮಹಾನ್ ನಟ ಶಂಕರ್ ನಾಗ್ ಅವರು, ಮೆಟ್ರೋ ಕನಸನ್ನು ಕಂಡಂಥ ಶಂಕರ್ ನಾಗ್ ಅವರು, ಕನ್ನಡ ಚಿತ್ರರಂಗದ ದಕ್ಷಿಣ ಕನ್ನಡದ, ಉತ್ತರ ಕನ್ನಡದ ಮಹಾನ್ ನಟ. ಅಂಥ ಮಹಾನ್ ನಟನ ಒಂದು ಸವಿ ನೆನಪು ಇನ್ನೂ ಅಚ್ಚಳಿಯದೆ ಉಳಿದಿದೆ ಅಂದರೆ ಭಾಳ ಸಂತೋಷ ಅಲ್ವಾ? ಅವರ ಒಂದು ಸವಿ ನೆನಪನ್ನು ತರಬೇಕು ಅಂತ ನಾನು ಸಹ ಸುಮಾರು 30 ವರ್ಷಗಳಿಂದ ಅವರ ಒಂದು ಸವಿ ನೆನಪನ್ನು ತರ್ತಾ ಬಂದಿದ್ದೀನಿ. 30 ವರ್ಷಗಳಿಂದ ಅವರ ಸವಿ ನೆನಪಿನ ಕಾರ್ಯಕ್ರಮಗಳು 24,000 ಕಾರ್ಯಕ್ರಮಗಳು ಶಂಕರ್ ನಾಗ್ ಅವರ ಒಂದು ಸವಿ ನೆನಪಿಗಾಗಿ. ಈಗ ಒಂದು ಡೈಲಾಗನ್ನು ತರ್ತಾ ಇದ್ದೀನಿ. ಎಸ್ ಪಿ ಸಾಂಗ್ಲಿಯಾನ ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಹಾಗೂ ಶಂಕರ್ ನಾಗ್ ಇವರಿಬ್ಬರ ಒಂದು ಸಂಭಾಷಣೆಯನ್ನು ಈಗ ಕೇಳೋಣ. ಎಸ್ ಪಿ ಸಾಂಗ್ಲಿಯಾನ. ಅದಕ್ಕಿಂತ ಮುಂಚೆ ನಾನು ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ನನ್ನ ಹೆಸರು ಭೋಜಾಚಾರಿ ಅಂತ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ನನ್ನ ಊರು. ಎಸ್ ಪಿ ಸಾಂಗ್ಲಿಯಾನ. ಧನ್ರಾಜ್ ಸಾಂಗ್ಲಿಯಾನ ಅಲ್ಲ ಕಣಯ್ಯ, ಸಾಂಗ್ಲಿಯಾನ ಸತ್ತೋಗಿದ್ದ ಅಂತ ತಿಳ್ಕೊಂಡಿದ್ದೆ, ಆದರೆ ನೀ ಇನ್ನು ಬದುಕಿದ್ದೀಯ. ಅದ್ಭುತ ಸಾಂಗ್ಲಿಯಾನ, ಅದ್ಭುತ. ಮಿಸ್ಟರ್ ಧನ್ರಾಜ್, ನಿನ್ನಂಥವ್ರಿಗೆ ಕೋಳ ತೊಡಸ್ದ ಈ ಸಾಂಗ್ಲಿಯಾನ ಸಾಯಲ್ವೋ? ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಧನ್ರಾಜ್. ಅಯ್ಯೋ ಸಾಂಗ್ಲಿಯಾನ, ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀಯಾ? ನಾನು ಯಾರು? ಕಿಂಗ್ ಆಫ್ ಕಿಂಗ್ ಧನ್ರಾಜು, ಈ ಕರ್ನಾಟಕಕ್ಕೆ ಕೋಟೆ ಬಾಗಿಲಿದ್ದಾಗೆ. ನನ್ನನ್ನು ನೀನು ಅರೆಸ್ಟ್ ಮಾಡ್ತಾ ಇದೀಯ ಅಂದ ಮೇಲೆ ನಾನು ಸುಮ್ಮನಿರಲ್ಲ. ರಾಜಕೀಯದಲ್ಲಿ ಡೊಂಬರ ಆಡಿಸಿ ನಿನ್ನನ್ನು ಬೇರೆ ಊರಿಗೆ ಎತ್ತಂಗಡಿ ಮಾಡಿಸಿದ್ರೆ ಆವಾಗೇನು ಮಾಡ್ತೀಯ ಸಾಂಗ್ಲಿಯಾನ? ಮಿಸ್ಟರ್ ಧನ್ರಾಜ್, ನೀನು ಸಾಕ್ತಾರೋ ಈ ಪಾರಿವಾಳ ಸ್ವತಂತ್ರದ ಸಂಕೇತ. ಅದು ಈ ಸಾಂಗ್ಲಿಯಾನ ಇದ್ದಾಗೆ. ನಿನ್ನಂಥವ್ರು 100 ಜನ ಹುಟ್ಟಿ ಬಂದರು, ಅದನ್ನು ಬಂದ್ಸೋಕ್ಕಾಗಲ್ಲ ಮಿಸ್ಟರ್ ಧನ್ರಾಜ್. ಇನ್ನು 24 ಗಂಟೆ ಒಳಗೆ ನೀನು ಬಂದು ಸರೆಂಡರ್ ಆದರೆ ಸಾರಿ, ಇಲ್ಲ ಒದ್ದು ನಾನೇ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಸಾಂಗ್ಲಿಯಮ್ಮ, ಎಂತ ಬದಲ್ತಿದೀಯ ನೀನು? ನಾನು ಯಾರು? ಕಿಂಗ್ ಆಫ್ ಕಿಂಗ್ ಧನ್ರಾಜು. ಈ ಕರ್ನಾಟಕದಲ್ಲಿ ಎಷ್ಟು ನದಿ ನೀರು ಹರಿತಾ ಇದೆಯೋ ಅಷ್ಟು ನದಿ ನೀರು ಕುಡಿದ್ರ ಗಂಡಸು ಕಣಯ್ಯ ನಾನು. ನನ್ನನ್ನು ಅರೆಸ್ಟ್ ಮಾಡೋ ಗಂಡಿನ್ನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ ಸಾಂಗ್ಲಿಯಾನ. ಮಿಸ್ಟರ್ ಧನ್ರಾಜ್, ಇವತ್ತಲ್ಲ ನಾಳೆ ನೀನು ಬಣ್ಣ ಬಯಲಾಗುತ್ತೆ ಅಂತ ನೀನು ಸುಮ್ಮನೆ ಇರಬಹುದು, ಆದರೆ ಇವತ್ತು ಈ ಸಾಂಗ್ಲಿನಿಂದ ತಪ್ಪಿಸ್ಕೊಂಡೋಗಿ ಸಾಧ್ಯ ಇಲ್ಲ. ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಧನ್ರಾಜ್. ದಟ್ ಈ ಸಾಂಗ್ಲಿಯಾನ. ಒಂದು ಸವಿ ನೆನಪಿನ ಸಂಭಾಷಣೆ. ಕನ್ನಡ ಚಿತ್ರರಂಗದಲ್ಲಿ ಎಂದೂ ಮರೆಯದಾಗದಂಥ ದಿಗ್ಗಜರು ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ರಬಲ್ ಸ್ಟಾರ್ ಅಂಬರೀಷ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಶಂಕರ್ ನಾಗ್ ಅವರು, ಇವರೆಲ್ಲರ ಜೊತೆಗೆ ಕಲಾನಾಯಕರು ನಾವೆಂದಿಗೂ ಮರೆಯೋಕ್ಕಾಗಲ್ಲ. ವಜ್ರಮುನಿಯವರು, ತೂಗುದೀಪ್ ಶ್ರೀನಿವಾಸ್ ಅವರು, ಸುಂದರ್ ಕೃಷ್ಣ ಅರಸ್ ಅವರು, ಧೀರೇಂದ್ರ ಗೋಪಾಲ್ ಅವರು, ಟೈಗರ್ ಪ್ರಭಾಕರ್ ಅವರು, ಇಂಥ ಮಹಾನ್ ಕಲಾವಿದರನ್ನ ನಾವೆಂದಿಗೂ ಮರೆಯೋಕ್ಕಾಗಲ್ಲ ಅಭಿಮಾನಿಗಳ. ಇಷ್ಟು ವರ್ಷ ಆ ಮಹಾನ್ ನಟರನ್ನು ಸಾಕಿ ಬೆಳೆಸಿರೋ ಅಭಿಮಾನಿಗಳು ನೀವು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಂಥ ಕಲಾವಿದರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಶಂಕರ್ ನಾಗ್ ಅವರ ಮರೆಯದಾಗದಂಥ ಒಂದು ಗೀತೆ CBI ಶಂಕರ್, ಆ ಚಿತ್ರದ ಒಂದು ಗೀತೆಯ ಸವಿ ನೆನಪನ್ನು ತರ್ತಾ ಇದ್ದೀನಿ ಈಗ.
ಗೀತಾಂಜಲಿ ಹಾಲುಗೆಲ್ಲೆಗೆ ಬಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ ಗೀತಾಂಜಲಿ ಹಾಲುಗೆಲ್ಲೆಗೆ ಬಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ನೀರಾಗಲೇನ ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನ ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೆ ವರವ ಕೊಡಳು ಹೊಗಳದೆ ನಾರಿ ಮನಸ್ಸು ಕೊಡಳು ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ ಲಾ 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 ಕೈಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ ಗೋಲ್ಮಿಂಚು ಹೂಗಳೇ ನಿನ್ನ ಮಾತು ಕೇಳುತ್ತಿದ್ದರೆ ಸೀನೀರೆ ಸಾಗರ ನಿನ್ನ ಭಾವ ಹೀಗೆ ಇದ್ದರೆ ಓಡದೆ ನೀನು ಜಿಂಕೆಯಾದೆ ಹಾರದೆ ನಾನು ಹಕ್ಕಿಯಾದೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ ಗೀತಾಂಜಲಿ ಹಾಲುಗೆಲ್ಲೆಗೆ ಬಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ ಹಲೋ, ಈಗ ವಿಶೇಷವಾದ ಒಂದು ನೃತ್ಯವನ್ನು ನೋಡೋಣ. ಈ ಒಂದು ವಿಶೇಷವಾದ ತಂಡದಿಂದ ವಿಶೇಷವಾದ ಒಂದು ಗೀತೆ ಈಗ. ಚಪ್ಪಾಳೆ ಚಪ್ಪಾಳೆ.
ಜಾಗ ನೋಡ್ಕೊಂಡಾಡೋ ಮಗ ನಮ್ ತಪ್ಪು ನಮ್ಗೇನೆ ಸಿಗ್ತಾ ಇಲ್ಲ ನಮ್ದೇನೆ ಅಂತೀವಿ ಎಲ್ಲ ಸಲ ನಮ್ ತಪ್ಪು ನಮ್ಗೇನೆ ಗೊತ್ತಾಗಲ್ಲ ಟಾಲು ಕಾಲ ಇದು ಟಾಲು ಕಾಲ ಮಗ ಟ್ರಾಲು ಎಲ್ಲ ಟ್ರಾಲು मोहब्बत करनी है हमने मोहब्बत की है इस दिल के अलावा किसी से भी ना हमने इजाजत ली है हुनर है ये भी इश्क का किसी किसी को आता है जान लुटा के दुश्मन की हमने हिफाजत की है बात करते हैं हजारों तजुर्बा हम यारों बात करते हैं हजारों है तजुर्बा हम यारों ऐसी है बांध लूं मुझ पे वो झूमे जो पठान मेरी जान महफिल ही लुट जाए दे दे जो तूफान मेरी जान उस पे मर मिट जाए குத்தாட்டங்கை தட்ட போடு கப்படிக்க கதவடிக்க கிடி கிடிக்க வெடி வெடிக்க வெட்டாட்டம் சிலட்ட ஆடு
Production. ಚಪ್ಪಾಳೆ ಚಪ್ಪಾಳೆ ಜೋರಾಗಿ ಚಪ್ಪಾಳೆ ಜೋರಾಗಿ ಚಪ್ಪಾಳೆ ಹೊಡೀರಿನ. ಹಾಗೂ ನಾಳೆ ಮಧ್ಯಾಹ್ನ ಏರ್ಪಡಿಸಲಾಗಿದೆ 12:30ಕ್ಕೆ. ಮತ್ತು ಗಣೇಶ ವಿಸರ್ಜನೆ ಏನು ಅಂತಂದಾಗ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನ ಕೂಗೆಂದಿತು ಆ ದಿಂಬು ಹಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನ ಕೂಗೆಂದಿತು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು. ಏನು ತೊಂದರೆ ಅಲ್ಲಿ ಬಂದರೆ ಸೇವೆ ಮಾಡುವೆನು ಹೂವನ್ನು ಹಾಸಿ ನಿನ್ನ ಮಲಗಿಸಿ ಲಾಲಿ ಹಾಡುವೆನು ಮೈಯ ಮುಟ್ಟದೆ ಕೈಯ ಎಳೆಯದೆ ದೂರ ನಿಲ್ಲುವೆಯ ನನ್ನ ನೆಮ್ಮದಿ ಹಾಳು ಮಾಡದೆ ಹೊರಗೆ ಹೋಗುವೆಯ ಭಾರಿ ಬ್ರಹ್ಮಚಾರಿ ನೀನು ಭಲ್ಲೆಯಲ್ಲ ಹೆಣ್ಣೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ ಪ್ರೀತಿ ಎಂದರೆ ಗೊತ್ತಿಲ್ಲ ನನಗೆ ಪ್ರೀತಿಯೇ ಬೇಕಾಗಿಲ್ಲ ಬೇಡವೆಂದರೂ ನಾ ಬಿಡುವುದೇ ಇಲ್ಲ ಅಯ್ಯೋ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು ಆ ದಿಂಬು ಹಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನ ಕೂಗೆಂದಿತು ಅತ್ತೆ ಕಂಡರೆ ಮಾವ ಬಂದರೆ ಮಾನ ಹೋಗುವುದು ಅಪ್ಪನು ರೇಗಿ ಕದರಿಸಿದಾಗ ಏನು ಹೇಳುವುದು ಏಕೆ ಹೆದರುವೆ ಕದವ ಹಾಕುವೆ ಏನು ಕೇಳಿಸದು ಸದ್ದು ಮಾಡದೆ ದೀಪ ಆರಿಸು ಏನು ಕಾಣಿಸದು ಅಯ್ಯೋ ನಿನ್ನ ಹೆಣ್ಣು ಅಂಧೋರಿಗೆ ಬುದ್ಧಿ ಇಲ್ಲ ಏನು ಹೇಳು ನಿನ್ನ ಬಿಟ್ಟು ಬಾಳೋದಿಲ್ಲ ಕೋಪ ಬಂದರೆ ಸುಮ್ಮನಿರಲ್ಲ ಆಗಲೇ ನೀನು ಚೆನ್ನಾಗಲ್ಲ ಅಯ್ಯೋ ಏನು ಮಾಡಲಿ ಆ ದೇವರೇ ಬಲ್ಲ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನ ಕೂಗೆಂದಿತು ಈ ನನ್ನ ಮಂಚವು ಏನೆಂದಿತು ನಿನ್ನನ್ನು ಆಚೆಗೆ ನೂಕಂದಿತು.
ಈಗ ಒಂದು ಕಾಮಿಡಿ ಸನ್ನಿವೇಶವನ್ನು ನೋಡೋಣ. ಡಿಂಗ್ರಿ ನಾಗರಾಜ್ ಹಾಗೂ ಡಿಂಗ್ರಿ Hello. ನಾಗರಾಜ್ ಅವರು ಹಾಗೂ ಈಗ ಡಿಂಗ್ರಿ ನಾಗರಾಜ್ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಎಸ್ಕಾರ್ ಶ್ರೀನಿವಾಸ್ ಹಾಗೂ ಡಿಂಗ್ರಿ ನಾಗರಾಜ್ ಅವರನ್ನು ಬರಮಾಡಿಕೊಳ್ಳಿ. ಹಲೋ, ಎಲ್ಲೋದ ಇವನು ಬಡ್ಡಿ ಐದ ತರಕಾರಿ ತರ್ತೀನಿ ಅಂತ ಓದೋನು ಮುಂಡೆ ಮಗ ಹಂಗೆ ಹಾಳಾಗಿ ಹೋಗ್ಬಿಟ್ಟ. ಥೋ, ಟೈಮ್ ಆಗ್ತಾ ಇದೆ. ಇವನು ಯಾವಾಗ ತರಕಾರಿ ತರ್ತಾನೋ, ನಾನು ಯಾವಾಗ ಆಫೀಸ್ಗೆ ಹೋಗ್ತೀನೋ. ಏಯ್ ಏ ಪಕಡೋರೆ ಪಕಡೋರೆ ಚೋಡ್ರೆ ಪಕಡೋರೆ ಚೋಡ್ರೆ ಪಕಡೋರೆ ಚೋಡ್ರೆ ಚೋಡ್ರೆ ಪಕಡೋರೆ चोर ए क्या रे पकड़ो तू अंदर आ बे तू अंदर आ बे हमारा गली में शेर तू आ बे अंदर इधर आ बे तू अंदर आ बे इधर आ बे बोटी बोगटी निकालेगा घूमे जा बे इधर आ बे ಚಾರ್ಜ್ ಒದ್ಬಿಡ ನನ್ನ ಅಷ್ಟು ಬಂದಿತ್ತು. 4-5 ಜನ ಬಂದವರು ಪಕಡೋರು ಅಟ್ಟಿಸ್ಕೊಂಡ್ ಬಂದಿದ್ದಾರೆ. ಅಲ್ಲ ಕಣೋ, ಅದೇನೋ ಪಕಡೋರೆ 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 ಅಂತಿದೆ. ಏನು ಪಕಡಬೇಕು ಏನೋ ಗೊತ್ತಿಲ್ಲ, ಸುಮ್ಮನೆ ಅಟ್ಟಿಸ್ಕೊಂಡ್ ಬಂದಿದ್ದಾರೆ. ಆಟೋ ಚಾರ್ಜ್ ಕೊಡಲಿ. ಇರಪ್ಪ, ಒಂದು ನಿಮಿಷ ಇರು. ಅಲ್ಲ ಕಣೋ, ನಿನ್ನ ಏನಕ್ಕೆ ನಾನು ಕಳಿಸಿದೆ? ನಾನು ತರಕಾರಿ ತಗೊಂಬಂತ ಹೋದ್ನ, ಇವನ್ನ ಸರ್ಕಲ್ ಕೂತಿದ್ದ. ಯಾರು? ಅಣ್ಣ ಪಕಡೋರೆ ಪಕಡೋರೆ ಫುಲ್ ಫ್ಯಾಮಿಲಿ ಕುಂತಿತ್ತಪ್ಪ. 8 ಗುಡ್ಡೆ ಬದನೆಕಾಯಿ ಹಾಕೊಂಡಿದ್ದ. ಓಹೋ, ಮೊದಲೇ ಗುಡ್ಡೆಗೆ ಹೆಂಗಪ್ಪ ಅಂದೆ 10 ರೂಪಾಯಿಂದ. 2ನೇ ಗುಡ್ಡೆಗೆ ಹೆಂಗಪ್ಪ ಅಂದೆ 10 ರೂಪಾಯಿಂದ. ಮತ್ತೆ 3ನೇದಕ್ಕೆ ಹೆಂಗಪ್ಪ ಅಂದೆ, ಅವು ಹಂಗೆ ಅಂದ. ಹಂಗೆ ಅಂದ ತಕ್ಷಣ ಆ ಕಡೆ 4-5 ಗುಡ್ಡೆ ಇತ್ತು, ತುಂಬ್ಕೊಂಡ್ ಬಂದಿದ್ದೀನಿ. ಅದು ಕಾಸು ಕೊಡು ಪಕಡೋರೆ ಪಕಡೋರೆ ಅಂತ ಅಟ್ಟಿಸ್ಕೊಂಬಂದ ನೋಡ್ರಿ. ಈಗ ಬದನೆಕಾಯಿ ಮಾರೋರು ಸಾಲಾಗಿ ಗುಡ್ಡೆ ಹಾಕೊಂಡಿದ್ರು. ಒಂದು ಗುಡ್ಡೆಗೆ ಎಷ್ಟು ಅಂದ್ರು? 10 ರೂಪಾಯಿ. 2ನೇ ಗುಡ್ಡೆಗೆ ಎಷ್ಟು ಅಂದ್ರು? 10 ರೂಪಾಯಿ. 3ನೇ ಗುಡ್ಡೆಗೆ ಏನಂದ್ರು? ಹಂಗೆ ಅಂದ್ರು. ಹಂಗೆ ಅಂದ್ರೆ ಏನು? ಹಂಗೆ ಅಂದ್ರೆ ಪುಕ್ಸಟ್ಟೆ ಅಂತ. ಕಾಸು ಕೊಡ್ಬೇಕು. ಹಂಗೆ ಅಂದ್ರೆ ಪುಕ್ಸಟ್ಟೆ. ಏನ್ ನಿಮ್ಮ ಮಾವ ತಗೊಂಬಂದಿಕ್ಕಿದ ಇಲ್ಲ ನಿಮ್ಮ ತಾತ ತಗೊಂಬಂದಿಕ್ಕಿದ? ಪುಕ್ಸಟ್ಟೆ ಹಂಗಂದಿ ತಟ್ಟು ತುಂಬ್ಕೊಂಬಂದ್ಬಿಟ್ಟ. ಪಕಡೋರೆ ಅಲ್ಲ, ನಿನ್ಗೆ ಮಡಗೋರೆ ಅಂತ ಅಲ್ಲೇ ಮಡಗಬೇಕಾಗಿತ್ತು. ಅಲ್ಲ ಕಣೋ, ಒಂದು ಗುಡ್ಡೆಗೆ 10 ತಾನೆ, 2ನೇ ಗುಡ್ಡೆಗೆ 10 ರೂಪಾಯಿ. 10 ಎಷ್ಟು? ಅದು 10 20. 3ನೇ ಗುಡ್ಡೆ ಅದು ಹಂಗೆ ಅಂದ. ಅದು ಹಂಗೆ ಅಂದ್ರೆ 30 ರೂಪಾಯಿ. ಕರ್ಮ ಕಾಣ್ರಿ ನಮ್ಗೆ. ಇವನು ನಿಕ್ಕೊಂಡು ನಾನು ಕೆಲಸಕ್ಕೆ ಹೇಳ್ತಾ ಇದ್ದೆ. ಅಲ್ಲ ಕಣಲೇ, 10 20 3ನೇ ಗುಡ್ಡೆ 30 ತಗೊಂಡ್ಮೇಲೆ 3 ಗುಡ್ಡೆಗೂ ಕಾಸು ಕೊಟ್ಬಿಟ್ಟು ಬರಬೇಕು ತಾನೇ ನೀನು? ನಾನು ಒಂದೇ ಬರೀ 10 ರೂಪಾಯಿ ನಿಮ್ಮ ತಾತ ಕೊಡ್ತೀನಾಗಪ್ಪ. ಆಟೋ ಚಾರ್ಜ್ ಕೊಡಲಿ. ಹಂಗೆ ಒಂಟಿ ಅಲ್ಲ, ಆಟೋ ಚಾರ್ಜ್ ಕೊಡ್ಲಿ. ಆಟೋ ಚಾರ್ಜ್ ಕೊಡ್ಲಿಲ್ವೇನೋ ನೀನು? ಕೊಟ್ಟಿದ್ದೀನಪ್ಪ. ಎಷ್ಟು ಕೊಟ್ಟೆ? ಇವಾಗ ಎಲ್ಲ 4-5 ಜನ ಬಂದಲ್ಲ, ಪಕಡೋದು ಎಲ್ಲ ಹೊಡೆದು ಬಿಡ್ತಾರ ಅಂದ್ಬಿಟ್ಟು ಒಂದು ಆಟೋ ಇತ್ತು. ಇಂಥ ಕಡೆ ನಮ್ಮ ಗಣೇಶನ ಹಬ್ಬ ಮಾಡ್ತಿದಾರಲ್ಲಪ್ಪ, ಜಾಗದಲ್ಲಿ ನಮ್ಮ ಮನೆ ಇದೆ, ತಗೊಂಡ ಬಿಡ್ಬೇಕು, ಎಷ್ಟು ಕೊಡ್ಬೇಕಪ್ಪ ಅಂದ. ಒಂದು 20 ರೂಪಾಯಿ ಕೊಡಪ್ಪ ಅಂದ. ಬಂದು ನಮ್ಮ ಮನೆ ಬಾಗಿಲಲ್ಲಿದ್ದೆ. ಸರಿ, 10 ರೂಪಾಯಿ ಕೊಟ್ಟೆ, ಒಳಗೆ ಬಂದೆ. ಅಲ್ಲ ಕಣೋ ಮುಂಡೆ ಗಂಡ, 20 ರೂಪಾಯಿ ಅಂತ ನೀನು ಆಟೋ ಎತ್ತೋಕೆ ಮುಂಚೆನೇ ಅವ್ನು ಹೇಳೋನೆ. ನೀನು ಅಲ್ಲಿಂದ ಮನೆಗೆ ಬಂದ್ಬಿಟ್ಟು ಅವ್ನಿಗೆ 10 ರೂಪಾಯಿ ಕೊಟ್ರೆ ಏನು ಲೆಕ್ಕನೋ? ಆಟೋದಲ್ಲಿ ಎಷ್ಟು ಜನ ಕೂತ್ಕೊಳ್ತಾರಪ್ಪ? ಇಬ್ರು. ಮತ್ತೆ ಹಿಂದ್ಗಡೆ ನಾನು ಕೂತಿದ್ದೀನಿ, ಮುಂದ್ಗಡೆ ಅವನು ಕೂತಿದ್ದಾನೆ. ಅವನದತ್ತು 20 ಆಗಿಲ್ವಾ? ಓ, ಕರೆಕ್ಟು ಕಾಣೋ ಲೆಕ್ಕ. ನಾವೇ ಮೊಡ್ಡನ ಮಕ್ಕಳು, ನಮಗೆ ಲೆಕ್ಕನೇ ಬರಲ್ಲ ಸರಿಯಾಗಿ. ಅಲ್ಲ ಕಣಲೇ ಮಗ ಮುಟ್ಟಿದೆ. ಅಲ್ಲ ಕಣೋ, ಆಟೋ ಡ್ರೈವರು ನಿನ್ನನ್ನು ಕರ್ಕೊಂಬಂದು ಬಿಟ್ಟು ಅವನೇ ನಿನ್ಗೆ 10 ರೂಪಾಯಿ ಕೊಡ್ಬೇಕಾ? ಅವನು ನಾನೇ ಕೊಡ್ಬೇಕಾ? ಕೊಡ್ತೀನಿ ನಾಳೆ. ಅವನ್ಯಾರೋ ಅವನ ಆಟೋ ಡ್ರೈವರ್ 20 ರೂಪಾಯಿ ಕೊಟ್ಟು ಕಳ್ಸಪ್ಪ. ಲೆಕ್ಕದಲ್ಲಿ ಕೊಡ್ತೀನಿ ಲೇ. ಅಲ್ಲ ಕಣಲೇ, ಇಷ್ಟೊತ್ತಿಗೆ ಹೋಗಿ ತರಕಾರಿ ತಂದಿದೆಯಲ್ಲ, ಅದು ಬಟ್ಟನ್ ಕೈ ಕೊಟ್ಟು ಹಚ್ಚೋದು ಯಾವಾಗ? ಅವ್ನು ಅಡುಗೆ ಮಾಡೋದಾಗ ನಾನು ಯಾವಾಗ ಆಫೀಸ್ಗೆ ಹೋಗೋದು? ನಾನು 1 ವರ್ಷದಿಂದ ಕೇಳ್ತಾ ಇದ್ದೀನಿ, ನನಗೊಂದು ಗಡಿಯಾರ ಕೊಡಿಸಿ, ನನಗೊಂದು ಗಡಿಯಾರ ಕೊಡಿಸಿ ಅಂತ. ನೀವು ಗಡಿಯಾರ ಕೊಡಿದ್ರೆ ನಿಮ್ಮ ಟೈಮ್ಗೆ ಏನು ಬೇಕಾದ್ರೆ ಸಪ್ಲೈ ಮಾಡ್ತೀವಿ. ಹೋದ ತಿಂಗಳೇ ಒಂದು ಗಡಿಯಾರ ಕೊಟ್ಟೆ, ಏನು ಮಾಡ್ದು? ಕಳೆದೋಯ್ತಾ? ಅದನ್ನು ಹೇಳ್ಬೇಕು, ಸಾಯ್ಬೇಕು ತಾನೇ ಹೇಳಿ. ಆಗಲ್ಲಪ್ಪ ನನಗೆ. ತಗೋ ಈ ಗಡಿಯಾರನ್ನೇ ತಗೋ, ಕಟ್ಕೊಂಡು ಸಾಯಿ. ಟೈಮ್ ಕರೆಕ್ಟಾಗಿಲ್ಲ ಅಂದರೆ ಜಾಡ್ಸೋದು ಬಿಡ್ತೀನಿ ನಿನಗೆ. ಇದು ನನಗೇನಪ್ಪ ರೇ? ನಿನಗೆ ಕಣೋ. ಇದನ್ನು ಟೈಮ್ ನೋಡೋದು ಹೆಂಗೆ ಅಂತ ಸ್ವಲ್ಪ ಹೇಳ್ಕೊಟ್ಬಿಡ್ರೆ. ಅಯ್ಯೋ ಮುಂಡೆ ಗಣ್ಣೆ, ಗಡಿಯಾರ ಬೇಕು ಅಂತ ಗಡಿಯಾರ ಕೊಟ್ಟರೆ ಈ ಮುಂಡೆ ಗಣ್ಣಂಗೆ ಗಡಿಯಾರದಲ್ಲಿ ಟೈಮ್ ನೋಡೋಕ್ಕೆ ಬರಲ್ವಾ?
3 ಮುಳ್ಳೈತೆ. 3 ಮುಳ್ಳೈತೆ. ಅದೇನ ಟೈಮ್ ತೋರಿಸೋದು? ಅದೇ ಕಣ ಟೈಮ್ ತೋರಿಸೋದು. ಈ ಜೋರಾಗಿ ಒಂದು ಮುಳ್ಳು ತಿರ್ತಿದ್ರೆ ಅದೇನು ತೋರಿಸುತ್ತೆ ರೀ? ಅದು ಜೋರಾಗಿ ದೊಡ್ಡ ಮುಳ್ಳೈತಲ್ಲ, ಅದು ಸೆಕೆಂಡ್ ತೋರಿಸುತ್ತೆ. ಲಂಬು ಚಿಕ್ಕದು ನಿಮಿಷ ತೋರಿಸುತ್ತೆ. ಗಿಡ್ಡಿ ಗಂಟೆ ತೋರಿಸುತ್ತೆ. ಗಿಡ್ಡಿ ಗಂಟೆ, ಲಂಬು ನಿಮಿಷ, ಜೋರ ತಿರ್ಗೋ ಸೆಕೆಂಡ್ ಹ್ಯಾಂಡ್. ಹೌದು, ಈ ಗಿಡ್ಡಿ ಮೇಲೆ ಲಂಬು ಮಲ್ಕೊಂಡ್ರೆ ಎಷ್ಟು ಗಂಟೆ ಆಗುತ್ತೆ? ಗಿಡ್ಡಿ ಮೇಲೆ ಲಂಬು ಮಲ್ಕೊಂಡ್ರೆ ಎಷ್ಟು ಗಂಟೆನಾ? ಅಯ್ಯಲೇ, ಗಿಡ್ಡಿ ಮೇಲೆ ಲಂಬು ಮಲ್ಕೊಂಡ್ರೆ 12 ಗಂಟೆ. ಅಂದ್ರೆ 12 ಗಂಟೆಗೆ ಒಂದ್ಸತಿ ಗಿಡ್ಡಿ ಮೇಲೆ ಲಂಬು ಮಲ್ಕೋಬೇಕೇನ್ರಿ? ದಿನಕ್ಕೆ ಎಷ್ಟು ಸತಿ ಮಲ್ಕೊಳ್ತಪ್ಪ? 2 ಸತಿ. ಯಾಕೋ? ನಮಗೆ ಮಲ್ಕೊಳ್ಳೋ ಗಡಿಯಾರ ಬೇಡ, ಎದ್ದು ನಿಂತ್ಕೊಂಡಿರೋ ಗಡಿಯಾರ ಬೇಕು. ಅಯ್ಯೋ ಎಲ್ರಿ ಸರ್, ಒಂದು 50 ರೂಪಾಯಿ ಕೊಡಿ. ಅಲ್ಲ ಕಣೋ, ನಿನಗೆ ಮುಟ್ಟೆಗಣ್ಣೆ ಟೈಮೇ ನೋಡಕ್ ಬರಲ್ಲ. 50 ರೂಪಾಯಿ ಕೊಟ್ರೆ ಅದನ್ನ ತಗೊಂಡೋಗಿ ಏನೋ ಮಾಡ್ತೀಯಾ? ಸಿನಿಮಾ ನೋಡ್ಕೊಂಬರ್ತೀನಿ. ಉಳ್ಳು ಬಡ್ಡಿ ಐದ್ನ. ಸಿನಿಮಾ ಬೇರೆ ನೋಡಕ್ ಹೋಗ್ತೀಯ ನೀನು? ಯಾವ ಸಿನಿಮಾಗೆ ಹೋಗ್ತೀಯಪ್ಪ? ಹಳೆದನ್ನ ಹೊಸದ್ ಮಾಡ್ಬಿಟ್ಟಿದ್ದಾರೆ. ಅನಂತ್ ನಾಗು ಗಾಯತ್ರಿ ಮಾಡಿದಾರಂತೆ. ಸಿನಿಮಾ ಹೆಸರು ಸುಖ ಸಂಸಾರಕ್ಕೆ 12 ತೂತುಗಳು. ಇನ್ನೊಂದ್ಸತಿ ಹೇಳು. ಸುಖ ಸಂಸಾರಕ್ಕೆ 12 ತೂತುಗಳು. ನಿನ್ ಮಕ ಮುಚ್ಚ. ಲೇ, ಸುಖ ಸಂಸಾರಕ್ಕೆ 12 ತೂತುಗಳಲ್ಲ ಕಣೋ, ಸುಖ ಸಂಸಾರಕ್ಕೆ 12 ಸೂತ್ರಗಳು. ಬಹುಶಃ ಅವನ ಸೂತ್ರಗಳೇ ಬರ್ದಿದ್ದಾನೆ. ಯಾವ ನನ್ನಂತ ಅವನು ಸಗಣಿ ಬಿಸಾಕಿ ತೂತಾಗೋಗ್ಬಿಟ್ಟೈತೆ. ಎಲ್ಲ ತೂತುಗಳು ಅಂತ ಓದ್ತಿದ್ದಾರೆ. ನಾನು ಪುಟ್ಟಣ ಸಿನಿಮಾ ಹೋಗ್ತೀನಿ, ಜಯಂತಿ ಅವ್ರು ಮಾಡಿರೋದು. ಓಹೋ, ಯಾವ್ದಪ್ಪ ಸಿನಿಮಾ ಅದು? 2 ಕಾಲು ಗುಡ್ಡದ ಮೇಲೆ. ಲೇ, 2 ಕಾಲು ಗುಡ್ಡದ ಮೇಲೆ ಅಲ್ಲ ಕಣೋದು, ಎಡಕಲ್ಲು ಗುಡ್ಡದ ಮೇಲೆ. ಬೇಡ ಬೇಡಿ, ನಾನು ಅಮಿತಾಬ್ ಬಚ್ಚನ್ ಸಿನಿಮಾ ಹೋಗ್ತೇನೆ. ಹಿಂದಿ ಸಿನಿಮಾ. ಮುಂಡೆ ಗಂಡಂಗೆ ಕನ್ನಡನೇ ಓದಕ್ ಬರಲ್ಲ, ಅರ್ಥ ಮಾಡ್ಕೊಳಕ್ ಬರಲ್ಲ. ಇವನು ಹಿಂದಿ ಸಿನಿಮಾ ಬೇರೆ ನೋಡಕ್ ಹೋಯ್ತಾನಂತೆ. ಅರ್ಥ ಆಗತ್ತಾ? ಹೋಗ್ತೀನ, ಕೂತ್ಕೊಂತೀನಿ. ಪಕ್ಕದಲ್ಲಿ ನಿಮ್ಮಂತವನೊಬ್ಬ ಕೂತ್ಕೊಂತಾನೆ. ಅವನ್ ನಗುತ್ತಾನೆ, ನಾನು ನಗ್ತೀನಿ. ಅವನ್ ಅಳ್ತಾನೆ, ನಾನು ಅಳ್ತೀನಿ. ಅವನ್ ಎದ್ದು ಬರ್ತಾನೆ, ಸೀದಾ ನಾನು ಅವನ ಜೊತೆ ಎದ್ದು ಬಂದ್ಬಿಡ್ತೀನಿ. ಹಿಂದಿ ಸಿನಿಮಾ ಬಿಟ್ಟ ಅಂದ್ರೆ ಸಿನಿಮಾ ಅರ್ಥ ಆಗಲ್ಲಂತೆ. ಯಾರೋ ನಕ್ಕಿದ್ರೆ ಇವ್ನು ನಗ್ತಾನಂತೆ. ಅಮಿತಾಬ್ ಬಚ್ಚಂದು ಯಾವ್ದಪ್ಪ ಸಿನಿಮಾ ಅದು? ಮಕ್ಕೊಂಡವ್ರು ಸಿಕ್ಕೊಂಡ್ರು. ಇನ್ನೊಂದ್ಸತಿ ಹೇಳು. ಮಕ್ಕೊಂಡವ್ರು ಸಿಕ್ಕೊಂಡ್ರು. ಅವ್ರು ಯಾರಿಗಾನ ಹೇಳು, ಜಾಡ್ದಿನ ಸಿಗದಾಕ್ಬಿಡ್ತಾರೆ ಆಮೇಲೆ ಥಿಯೇಟರ್ ಮುಂದೆ. ಲೇ, ಮಕ್ಕೊಂಡವ್ರು ಸಿಕ್ದವ್ರಲ್ಲ, ಮುಖದ್ದರ್ ಕಾ ಸಿಕಂದರ್. ಬೇಡ, ನಾನು ಚಿರಂಜೀವಿ ಸಿನಿಮಾ ಹೋಗ್ತೀನಿ. ಅಯ್ಯೋ ಮುಂಡಗಣ್ಣೆ, ಯಾವ್ದಪ್ಪ ಚಿರಂಜೀವಿ ಸಿನಿಮಾ? ಚಿರಂಜೀವಿ ಸಿನಿಮಾ ಗಡಾನ ಮಡುಗು ಲೇ ನಿಲ್ಸಲೇ. ಈಗ ಅವರು ನಿನ್ನ ಪುಣ್ಯಕ್ಕೆ ಹೊಡೆದಿಲ್ಲ, ತರಕಾರಿಯವನು ಆಟೋವನು ಕರ್ಕೊಂಬಂದು ಸೇಪ ಮನೆ ಬಿಟ್ಟಾರೆ. ತೆಲುಗು ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಏನು ಹೇಳು? ಗಡಾನ ಮಡುಗು ಅಂದರೆ ನಿನಗೆ ಮುಕ್ಳಿ ಇರ್ದಂಗೆ ಮಡಗ್ಬಿಡ್ತಾರೆ ಆಮೇಲೆ ಒಂದೇ ಸತಿಗೆ. ಅದು ಹಂಗಲ್ಲ ಕಣೋ, ಗರಾನ ಮೊಗುಡು. ಎಡಬೇಡಿ, ಇವತ್ತು ನಮ್ದು ಗಣೇಶನ ದೇವಸ್ಥಾನ ಅಲ್ಲಿಗೆ ಹೋಗ್ಬಿಡ್ತೀನಿ. ಫಂಕ್ಷನ್ ಇದೆಯಂತೆ, ಸಿನಿಮಾ ನಟರೆಲ್ಲ ಬಂದಿರೋಂತೆ, ಬಹಳ ಚೆನ್ನಾಗಿದೆ ಅಂತೆ. ಪ್ರೋಗ್ರಾಮ್ ಹೆಸರು ಗೊತ್ತಾ? ಕಾರ್ಯಕ್ರಮದ ಹೆಸರು ಹೌಸ್ಫುಲ್ ಅಂದ್ರೆ ಕಲೆಕ್ಷನ್ ನಿಲ್. ಹೌಸ್ಫುಲ್ಲು ಕಲೆಕ್ಷನ್ ಇಲ್ಲ ನೋಡಿ. ಇಂಥವ್ರು ನಾವು ಅಡುಗೆ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಿ. ನಮ್ಮ ಕರ್ಮ ಇವತ್ತು ನಮಗೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನ. ಭಟ್ರೆ, ನನ್ನ ಮಗನ ಇಟ್ಕೊಂಡ್ರೆ 1 ನಿಮಿಷ ಬತ್ತಿದ್ದೀನಿ ಇಲ್ಲಿ. ಚಪ್ಪಾಳೆ ತಟ್ಟಿ. ಚಪ್ಪಾಳೆ. ನೀ ಕಾಣದ ಸುಖ ಕೊಡುವೆ ದೇವಣ್ಣ ನಿನ್ನ ಮೇಲೆ ಮನಸಣ್ಣ
ಧನ್ಯವಾದಗಳು. ಈಗ ಮಕ್ಕಳಿಂದ ಒಂದು ಹಿಂದಿ ಹಾಡಿಗೆ ನೃತ್ಯ. ಫುಲ್ ಹಿಂದಿಯನ್ನ अरफा ये मेरा मैं देखूं तुझे, आरज़ में ढालूं तुझे, सरताजों में बांधूं तुझे रे, अल्फाजों में हूँ हरदम तेरे, सदके में जाऊं तेरे, सितारे कदम पे मेरे रे, I'm the queen, मेरे अंदाज में royalty, सर पे ताज and fire and free, मुश्किल होगा चाल से मेरे बच के जाना, बादल मूव्स की मैं, समंदर हुस्न की मैं, हर दिल गूंजता है, बादल मूव्स की मैं, समंदर हुस्न की मैं, हर दिल गूंजता है. हमारी एंट्री यार दिल में बजी घंटियां रे टंग, हमारी एंट्री यार दिल में बजी घंटियां रे टंग. बिच्छू में रहना बड़ी जहरीली आँख मारे, कमसन कमरिया सारी एक ठुमके से लख मारे, बिच्छू में रहना बड़ी जहरीली आँख मारे, कमसन कमरिया सारी एक ठुमके से लख मारे, नोट हजारों के खुला छुट्टा कराने आई, हुस्न की तीली से बीड़ी चिल्लम चलाने आई, चिकनी चमेली चुपके अकेली पुआ चढ़ा के 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 आई. थोड़ी फुर्सत भी मेरी जान कभी बाहों को दीजिए, थोड़ी फुर्सत भी मेरी जान कभी बाहों को दीजिए, आज की रात मजा हुस्न का आँखों से लीजिए, आज की रात मजा हुस्न का आँखों से लीजिए, वक्त बर्बाद न बिन बात की बातों में कीजिए, वक्त बर्बाद न बिन बात की बातों में कीजिए, आज की रात मजा हुस्न का आँखों से लीजिए, आज की रात मजा हुस्न का आँखों से लीजिए. जान की कुर्बानी ले ले दिल पर जानी, तब
सीने से यार चिपका ले सैया फेविकॉल से मेरे फोटो को सीने से यार चिपका ले सैया फेविकॉल से फेविकॉल से फेविकॉल से मैं तो कब से हूँ रेडी तैयार पटा ले सैया मिस कॉल से मेरे फोटो को सीने से चिपका ले सैया फेविकॉल से ಗ್ಯಾಂಗ್ ವಾರ್ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದು ಆ್ಯಕ್ಷನ್, ನಿರ್ದೇಶನ, ಕತೆ ಎಲ್ಲವೂ ಅರ್ಜುನ್ ಅವರಿಂದ ಪೂಜೆ ಆಗಿದೆ. ಚಿತ್ರೀಕರಣ ಶುರುವಾಗಿದೆ. ದಯವಿಟ್ಟು ಸಿನಿಮಾ ರಿಲೀಸ್ ಆದರೆ ಗ್ಯಾಂಗ್ ವಾರ್ನ ತಪ್ಪದೆ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಹೊಸಬರ ತಂಡಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಪ್ರಿಯಾ ರೆಡ್ಡಿ ಚಪ್ಪಾಳೆ ಬರಲಿ ಹಿರಿಯ ನಟರಿಗೆ. ನವಿಲೆ ಪಂಚರಂಗಿ ನವಿಲೆ ಚಿಗಿಸೋ ಅಂತರಂಗಿ ನವಿಲೆ ನಿನ್ನ ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ ತಗೋ ಇದುಟ್ಟು ವಯಸ್ಸು ಯಾ ತಗೋ ನಿನ್ನದು ಮನಸ್ಸು ತಗೋ ಇದುಟ್ಟು ವಯಸ್ಸು ಯಾ ತಗೋ ನಿನ್ನದು ಮನಸ್ಸು ನವಿಲೆ ಪಂಚರಂಗಿ ನವಿಲೆ ಚಿಗಿಸೋ ಅಂತರಂಗಿ ನವಿಲೆ ಶಿರವು ಶಿರ ಶಿರವು ಶಿರ ಶಿರವು ಶಿರ ಶಿರವು ಶಿರ ಅಚ್ಚು ಬೆಲ್ಲ ಹಚ್ಚಿ ಬಿಡಲ ಅಲ್ಲಿ ಕೊಂಚ ಎಲ್ಲಿ ಕೊಂಚ ಹುಚ್ಚು ಹಿಡಿಯುವ ಮುಂಚೆ ಹಂಚಿ ಬಿಡಲ ನನ್ನೆದೆಯ ಪರಪಂಚ ಸೃಷ್ಟಿಯೊಳಗೆ ಪ್ರೇಮಿಯ ಸಂಖ್ಯೆ ಏರುಪೇರು ಆಗಿದೆ ಎಂದು ಹೃದಯ ಒಂದೇ ಮುಷ್ಟಿ ಅದಕ್ಕಿಂದು ನೇರ ದೃಷ್ಟಿ ಆ ದೃಷ್ಟಿಯೊಳಗೆ ಜೀವ ಬೆಳೆಸುವುದು ವಂಶವೃಷ್ಟಿ ನವಿಲೆ ಪಂಚರಂಗಿ ನವಿಲೆ ಚಿಗಿಸೋ ತರಂಗಿ ನವಿಲೆ ಒಂದು ಹೆಜ್ಜೆಯಲ್ಲಿ ಕೊಟ್ಟಿ ಲಜ್ಜೆ ಇಡುವ ನಿನ್ನ ಲಜ್ಜೆ ಸಿಹಿ ಸಜ್ಜೆ ಸಜ್ಜೆಗಳ ಸಿಹಿಗಳ ಗೆಜ್ಜೆ ಕುಣಿಸಿ ಕಾಯುತ್ತೀನಿ ಪ್ರತಿ ಸಂಜೆ ಲೋಕಕ್ಕಷ್ಟೇ ರಾತ್ರಿ ಹಗಲು ಪ್ರೇಮಿಗಳಿಗೆ ಬರಿ ಹಗಲು ಆಂತರ್ಯ ಬಿಚ್ಚಿ ನೋಡು ಐಶ್ವರ್ಯ ನಮ್ಮ ಪ್ರೀತಿ ಇಡೀ ಸ್ವರ್ಗ ತೋಳಿನಲ್ಲೇ ಆಶ್ಚರ್ಯವಾಗೋ ರೀತಿ ನವಿಲೆ ಪಂಚರಂಗಿ ನವಿಲೆ ಚಿಗಿಸೋ ತರಂಗಿ ನವಿಲೆ ನಿನ್ನ ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ ತಗೋ ಇದುಟ್ಟು ವಯಸ್ಸು ಯಾ ತಗೋ ನಿಲದು ಮನಸ್ಸು ತಗೋ ಇದುಟ್ಟು ವಯಸ್ಸು ಯಾ ತಗೋ ನಿಲದು ಮನಸ್ಸು ತಗೋ ಇದುಟ್ಟು ವಯಸ್ಸು ಯಾ ತಗೋ ನಿಲದು ಮನಸ್ಸು ಲಾ 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 ಲಾ
ಜೂನಿಯರ್ ವಿಷ್ಣುವರ್ಧನ್ ಮತ್ತು ಸುಜಾತ ಗೌಡರಿಂದ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಚಿತ್ರದಿಂದ ಆಯ್ದ ಗೀತೆ. ಬರಲಿ ಜೋರಾದ ಚಪ್ಪಾಳೆ. ನೂರಾರು ಆಸೆ ಕಣ್ಣೋಡ್ದೆ ತಿಳಿಯಲ್ವ ಒಳ ಮನಸ್ಸಿನ ಭಾಷೆ. ಪಾಕಕ್ಕೆ ಬೆಲ್ಲ ಕಮ್ಮಿ, ಮಜ್ಜಿಗೆಗೆ ಉಪ್ಪು ಕಮ್ಮಿ. ಪಾಕಕ್ಕೆ ಬೆಲ್ಲ ಕಮ್ಮಿ, ಮಜ್ಜಿಗೆಗೆ ಉಪ್ಪು ಕಮ್ಮಿ. ಪ್ರೀತಿಲಿ ನೀನು ಬಿಟ್ಟರೆ ರುಚಿನೇ ಇಲ್ಲ ಕಣ್ಣಮ್ಮಿ. ಹುಡುಗು ಮಲೆನಾಡ ಹುಡುಗಿ, ನಿಮ್ಮ ಎಲ್ಲ ರಂಗಾಯ್ತು ಯಾಕೆ ಬೆಳಗ್ಗೆ ಹುಡುಗಿ. ಬಯಕೆಗೆ ಬೇಕಂತೆ ಹುಳಿ ಮಾವಿನಕಾಯಿ. ಮದ್ದೇನೆ ಮುದ್ದಿಲ್ಲ ತೆಗಿಬೇಡ ಬಾಯಿ. ವಾವ್, ಸೂಪರ್ ವಿಷ್ಣು ದಾದಾ.
ಮರೆಯದಾಗದಂಥ ಒಂದು ಗೀತೆಯನ್ನು ನೃತ್ಯವನ್ನು ಮಾಡಿದಿರೋ ವಿಷ್ಣುದಾದವರೇ, ಭಾಳ ಸಂತೋಷ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರೋ ಎಲ್ಲ ಕಲಾಭಿಮಾನಿಗಳಿಗೆ, ಬಂಧುಗಳಿಗೆ ನಮ್ಮ ತಂಡದಿಂದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಈಗ ವೇದಿಕೆಗೆ ಜೂನಿಯರ್ ಶಂಕರ್ ನಾಗ್ ಅವರು.